ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಹೊಸ ವ್ಲಾಗ್ಗೆ. ನಮಸ್ತೆ, ಗುಡ್ ನೈಟ್ ಅಂತ ಹೇಳ್ತಾ ಇವಾಗ ವ್ಲಾಗ್ ಶುರು ಮಾಡ್ತಾಯಿದ್ದೀವಿ. ಟೈಮ್ ಬಂದು 9:30. ನಾವಿರೋದು ಕಿತ್ತೂರು ವೆದರ್ ನೋಡ್ತೀರಾ? 9:30 ನೋಡ್ರಿ. ಇಲ್ಲಿ ನಾನು ನಮ್ಮ ತಮ್ಮ ನಡ್ಕೊಂಡು ಹೋಗ್ತಾಯಿದ್ದೀವಿ. ಅದು ಎಷ್ಟು ಗಂಟೆ ರಾತ್ರಿಲಿ? 9:30 ರಾತ್ರಿಲಿ. ಏನಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೀವಿ ಅಂತ ಎಲ್ಲ ಇವಾಗ ಕೇಳ್ಕೊಂಡ್ಬರ್ತಾರೆ ಮುಖಾಂತರ ನಮ್ಮ ಪ್ರಥಮ್ ಅವರು. ಈಗಿನ ಊಟ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಆಮೇಲೆ ಈಗ ಇವರು ಡಯಟ್ ನೀರು ಪಾಲಾಯಿತು, ಯಾಕಂದರೆ ಇವಾಗ ಗೋಬಿ ತಿನ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಆಮೇಲೆ ಹರ್ಷಿತ್ ಅವ್ರದ್ದು ಡಯಟ್ ನೀರು ಪಾಲಾಯಿತು. ನೀರು ಪಾಲಾಗಿದೆ ನಮ್ಮ ತಮ್ಮನಿಂದ. ಇಲ್ಲ, ಆಮೇಲೆ ನೀರು ಪಾಲಾಗಿದ್ದು ಅವನಿಂದನೇ. ಅವನೇ ತಿಂದಿರೋದು. ನಾನು ಬೇಕು ತಿನ್ನಪ್ಪ ಅಂತ ನಾನೇನು ತಿನ್ನಿಸ್ಲಿಲ್ಲ. ಇಲ್ಲ ಗೈಸ್, ಇಲ್ಲ, ಇದು ಸುಳ್ಳು, ಉತ್ತಮ ಸುಳ್ಳು ಹೇಳ್ತಿದ್ದಾನೆ. ಅವನೇ ಈ ರೋಡಲ್ಲಿ ನಡ್ಬೇಕಾದ್ರೆ ಹೇಳ್ದ ಅವನು ಗೋಬಿ ತಿನ್ನೋಣ ಅಂತ. ಅದಕ್ಕೆ ನಾನು ಗೋಬಿ ತಗೊಂಡೆ. ಅದಕ್ಕೆ ಇಬ್ಬರು ಆಫ್ ಮಾಡೋಣ ಅಂತ ಹೇಳಿದ್ದು ಅವನೇ. ಇವಾಗ ಅವನ ಹತ್ರನೇ ಕ್ವಶನ್ ಕೇಳ್ತೀನಿ, ಹೇಳಪ್ಪ ಇವಾಗ. ಒಟ್ಟಿನಲ್ಲಿ ನೀವು ತಿಂದಿದ್ದೀರಾ, ನಿಮ್ಮ ಡಯಟ್ ಹಾಳಾಗಿದೆ ಸರ್. ಅದಂತೂ ಓಕೆ, ಡಯಟ್ ಹಾಳಾಗೈತೆ ಅಂತ ಅದು ಪ್ರಥಮಿಂದಾನೆ. ಇವಾಗ ಮೋರೊಳಗಡೆ ಟ್ರಾನ್ಸಾಕ್ಷನ್ ಕೊಡ್ತೀನಿ. ಟ್ರಾನ್ಸಾಕ್ಷನ್ ಅಂದರೆ ಹಿಂಗೆ ಅನ್ನೋಷ್ಟೇ ಟ್ರಾನ್ಸಾಕ್ಷನ್ ಒಳಗಡೆ ಇರ್ತೀವಿ. 1000 years later. ಗೈಸ್, ಇವಾಗ ನಾವು ಮೋರಲ್ಲಿದ್ದೀವಿ. ಮೋರಲ್ಲಿ ಏನು ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀವಿ ಅಂದರೆ ನಮಗೆ ಗೊತ್ತಿಲ್ಲ, ಏನಾದ್ರು ಒಂದು ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೀವಿ. ಇವಾಗ ನಾವು ಜ್ಯೂಸ್ ಕಡೆ ಇದ್ವಿ ಈ ಕಡೆ. ಇವಾಗ ನೋಡೋಣ ಬನ್ನಿ ಏನು ಪರ್ಚೇಸ್ ಮಾಡೋಣ ಅಂತ. ಗೈಸ್, ಇವಾಗ ಒಂದು 2 ಸ್ಮೂತ್ ಎತ್ತಾಕೊಂಡಿದ್ದೀವಿ. ಊಟ ತಿಂದ ಮೇಲೆ ಜ್ಯೂಸ್ ಕುಡಿಯೋದಿಲ್ಲ ಅಂದರೆ ಆಗೋದಿಲ್ಲ ಅಂತ 2 ಜ್ಯೂಸ್ ಎತ್ತಾಕೊಂಡಿದ್ದೀವಿ. ಇನ್ನೂ ಏನೇನು ಪರ್ಚೇಸ್ ಮಾಡ್ತೀವಿ ಅಂತ ತೋರಿಸ್ತೀವಿ. ಇಲ್ಲಿ ಕ್ಯಾಮ್ರಾ ಆನ್ ಇಲ್ಲ, ಆದರೂ ನಾನು ಕ್ಯಾಮ್ರಾ ಆನ್ ಮಾಡ್ಕೊಂಡು ಮಾತಾಡ್ತಾಯಿದ್ದೀನಿ. ನೋಡಿ, 2 ಸ್ಮೂತು ರೈಸ್. ಇವಾಗ ಒಂದು ಸ್ಪ್ರೈಟು, 2 ಸ್ಮೂತ್ ಎತ್ಕೊಂಡೋಗಿ ಬಿಲ್ ಮಾಡಿಸ್ತಾಯಿದ್ದೀವಿ ಗೈಸ್. ಬಿಲ್ ಎಷ್ಟು ಬೀಳುತ್ತೆ ನೋಡೋಣ. ರೈಟ್ ಎಲ್ಲ ನೋಡೋದಿಲ್ಲ ಗೈಸ್, ರೈಟ್ ಇಲ್ಲ ನೋಡಿಲ್ಲ, ಹಾಗೆ ಹೋಗಿ ಬಿಲ್ಲಿಂಗ್ ಹಾಕ್ಸೋದು. ಇವಾಗ ನಡೀರಿ ಗೈಸ್, ಹೋಗೋಣ ಬಿಲ್ಲಿಂಗ್ ಮಾಡಿ. ಬಿಲ್ಲಿಂಗ್ ಕೌಂಟ್ರಿಗೆ ಹೋಗ್ತಾಯಿದ್ದೀವಿ ನೋಡಿರಿ. ಇಲ್ಲಿ ಇಲ್ಲಾಂದರೆ ಬೇರೆ ಕಡೆ ಇವಾಗ ನೋಡಿದ್ದೀವಿ ಪಕ್ಕ. ಏನಾರು ಅಟ್ರ್ಯಾಕ್ ಆದರೆ ಹೋಗ್ತೀವಿ. ಐಸ್ ಕ್ರೀಮ್ ನೋಡಿ, ಐಸ್ ಕ್ರೀಮ್ ಮೇಲೆ ಹೋಗ್ತಾ ಇದ್ದೀವಿ. ನೋಡ್ತಾವೆ ನೀವು ಐಸ್ ಕ್ರೀಮ್ ತಾಡೋಣ ಅಂತ. ತಗೊಳ್ಬೋದು, ಅದು ಗೊತ್ತಿಲ್ಲ. ಇವಾಗ ಏನು ಮಾಡ್ತೀವಿ ಅಂತ ಬಿಲ್ಲಿಂಗ್ ಹಾಕ್ಸೋಣ. ಫಸ್ಟು ಬನ್ನಿ ಗೈಸ್. ಒಂದು ಸ್ಪ್ರೈಟು, ಇನ್ನೊಂದು ಸ್ಮೂತು, ಒಂದು ಟಿಕ್ ಟ್ಯಾಕ್ಟು. ಅವ್ರ ಮಾತೆಲ್ಲ ಕೇಳಬೇಡ್ರಿ. ಇವಾಗ ಬಂದವ್ರು, ನಾವು ಮನೆಗೆ ಬಂದು ಎಷ್ಟೊತ್ತಾಯಿತು. ಇವಾಗ ಬಂದಿವ್ರಿ. ಎಷ್ಟು ಟೈಮ್ ಇವಾಗ? ಹಾಂ, ಟೈಮ್ ಎಷ್ಟು? ಟೈಮ್ ಎಷ್ಟು? ಹಾಂ, ಎಷ್ಟೇ ಟೈಮು? ಹಾಂ, ನಾವು ಇವಾಗಿದ್ದೀವಿ ಅಟ್ ಪ್ರೆಸೆಂಟ್ ದಸರಿಘಟ್ಟ ದೇವಸ್ಥಾನದಲ್ಲಿ. ಇವಾಗ ನೋಡಿ, ದಸರಿಘಟ್ಟ ಹಿಂದೆಗಡೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಎಂಟ್ರ್ ಆಗ್ತಾಯಿದ್ದೀವಿ. ಇಲ್ಲಿ ನಮ್ಮ ಅಂಕಲ್, ಇಲ್ಲಿ ನಮ್ಮ ತಮ್ಮ, ಹಿಂದೆಗಡೆ ಎಲ್ಲ ಬರ್ತಿದ್ದಾರೆ. ಇವಾಗ ದೇವಸ್ಥಾನ ಹೆಂಗಿದೆ ಅಂತ ತೋರಿಸ್ತೀನಿ, ಎಲ್ಲ ನೋಡೋಣ. ಇತಿಹಾಸವನ್ನು ಹೇಳ್ತೀವಿ. ಇತಿಹಾಸ ಅಂಕಲ್ ಹೇಳ್ತಾರಂತೆ, ಆಮೇಲೆ ವಿಡಿಯೋ ಮಾಡ್ತೀನಿ. ಇಲ್ಲ ನಮಗೂ ಗೊತ್ತಿಲ್ಲ. ಯಾರು ಗೊತ್ತಿದ್ರೆ ಅವ್ರ ಕೈಲಿ ಹೇಳಿಸ್ತೀನಿ ಗೈಸ್. ಅವ್ರ ಕೈಲಿ ಇತಿಹಾಸ ಎಲ್ಲ ಹೇಳಿಸ್ತೀನಿ ಅಷ್ಟೇ. ಇವಾಗ ಬನ್ನಿ ದೇವಸ್ಥಾನದೊಳಗಡೆ ಹೋಗೋಣ. ಇತಿಹಾಸ ಕೇಳುವ ಫಸ್ಟು ದರ್ಶನ ಆಗಿಬಿಡಲಿ, ಅದರಾದಮೇಲೆ ಇತಿಹಾಸ ಕೇಳೋದ. ಏನು ಈ ದೇವಸ್ಥಾನದಲ್ಲಿ ಏನು ಸ್ಪೆಷಲ್ ಅಂತ ಅಷ್ಟೇ ಗೈಸ್. ಇನ್ನು ಸಿಗೋಣ ದರ್ಶನ ಆದಮೇಲೆ. ಗೈಸ್, ಇಲ್ಲಿ ಬಿಸಿಲು ಚಾಲೆಂಜ್ ಮಾಡ್ತಿದ್ದಾರೆ ನೋಡ್ರಿ, ಎಷ್ಟು ತನಕ ನಿಂತ್ಕೋಬೋದು ಅಂತ. ಗೈಸ್, ಇಲ್ಲಿ ಎಲ್ಲ ಬಿಸಿಲು ಚಾಲೆಂಜ್ ಮಾಡ್ತಿದ್ದಾರೆ ನೋಡ್ರಿ. ಇಲ್ಲಿ ನೋಡಿ ಗೈಸ್, ಶ್ರೀ ದೇವಸ್ಥಾನ ಟೆಂಪಲ್ಲು, ಇಲ್ಲಿಗೆ ಬಂದಿದ್ದೀವಿ. ಇವಾಗ ನೆಕ್ಸ್ಟ್ ದೇವಸ್ಥಾನಕ್ಕೆ ಇವಾಗ ಅರ್ಚನೆ ಮಾಡ್ಸೋಕೆ ಹೋಗ್ತಾಯಿದ್ದೀವಿ. ಅರ್ಚನೆ ಮಾಡಿಸ್ಬಿಟ್ಟು ಇವಾಗ ಏನೇನಾಗುತ್ತೆ ನೋಡೋಣ ಬನ್ನಿ. ಹೇಳ್ಬಿಡು. ಅಷ್ಟೇನಾ ಗೈಸ್? ದೇವಸ್ಥಾನ ಇಂಟೀರಿಯರು ಹಿಂಗಿದೆ ನೋಡಿ. ಇಲ್ಲಿ ಶ್ರೀ ಬಾಲಗಂಗಾಧರ ನಾಥ ನಮಃ ಅವರು ಇಲ್ಲಿ ದೇವಸ್ಥಾನ. ಇವಾಗ ಬೇರೆ ಕಡೆ ಹಂಗೆ ಹೋಗಿ ತೋರಿಸ್ಕೊಂಡು ಬರ್ತೀನಿ ನೋಡಿ ಗೈಸ್. ಇಲ್ಲಿ ನೋಡಿ, ಈ ಕಡೆ ಇಷ್ಟೊಂದು ಇಂಟೀರಿಯರು ಏನೂ ಇಲ್ಲ.
ನೆಟ್ವರ್ಕ್ ಇಲ್ಲ ಏನಿಲ್ಲ ಗೈಸ್. ಇಲ್ಲಿ ಫುಲ್ಲು ನೆಟ್ವರ್ಕ್ ಇಲ್ಲವೇ ಇಲ್ಲ ಅಂಥ ಪ್ಲೇಸು ಈ ದೇವಸ್ಥಾನ. ನೀವು ಬಂದು ವಿಸಿಟ್ ಮಾಡಬೇಕು. ಇದಿರೋದು ತಿಪಟೂರು ಕಲ್ಪತರ ನಾಡು ದಸರಿಘಟ್ಟ. ಮತ್ತು ನೀವು ಒಂದು ಸರ್ತಿ ಬಂದು ವಿಸಿಟ್ ಮಾಡಿ. ಅಲ್ಲಿ ನೋಡಿ ನಮ್ಮ ಅಂಕಲು ಹಿಂಗೆ ಪೋಸ್ ಕೊಡ್ತಾರೆ ಇಲ್ಲಿ. ನೀವು ಬಂದು ವಿಸಿಟ್ ಮಾಡಿ ಗೈಸ್. ಅಷ್ಟೇ. ಇವಾಗ ಕಂಟಿನ್ಯೂ ಮಾಡ್ತಾರೆ ನಮ್ಮ ಪ್ರಥಮ್ ಅವರು. ಈಗ ಹೇಳ್ಕೊಂಬೋದೇನೆ. ಇವನೊಬ್ಬ ನಮ್ಮ ತಮ್ಮ ಮಿಥುನ್ ಅಂತ. ಹಾಯ್. ಇವನೊಬ್ಬ ನಮ್ಮ ತಮ್ಮ. ಹಾಯ್. ಇವ್ರು ಗೊತ್ತೇ ಇರುತ್ತಲ್ಲ ಗೈಸ್, ಬರ್ತಾ ಇರ್ತಾರೆ ಅವಾಗ ವ್ಲಾಗ್ಸು. ಇವಳು ನಮ್ಮ ತಂಗಿ ಧನ್ಯಶ್ರೀ ಅಂತ ನೋಡ್ರಿ. ಹಾಯ್ ಅಂತ ಹೇಳ್ತಾಳೆ ಅಷ್ಟು. ಪೀಸ್. ಎಲ್ಲ ಕಷ್ಟ ಸುಖಗಳಿರೋದು ಇದ್ರೆ ಕೇಳಿದ್ರೆ ಇದೇ ಥರ ಇದೆ ಅಂದ್ಬಿಟ್ಟು ಅದು ಹೇಳ್ಕೊಡುತ್ತೆ. ಆ ಥರ ದೇವಸ್ಥಾನ, ಪವರ್ಫುಲ್ ದೇವಸ್ಥಾನ ಇದು. ಆಮೇಲೆ ಇನ್ನೇನಿದೆ ಇದು? ಅರ್ಚಕರೆಲ್ಲ ಇರ್ತಾರೆ. ಅರ್ಚಕರ ಹತ್ರ ಬಂದಿದ್ದು ಅವ್ರ ಕಷ್ಟ ಎಲ್ಲ ಹೇಳಿದ್ರೆ ಅವರು ದೇವ್ರ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಅಕ್ಕಿ ಇದರಲ್ಲಿ ಬರೆಸಿ ಈ ಥರ ಆಗಿದೆ ಅಂದ್ಬಿಟ್ಟು ಇದು ಮಾಡ್ತಾರೆ. ಇಲ್ಲಿ ತುಂಬ ಜನ ಬಂದಂಥ ಭಕ್ತಾದಿಗಳಿಗೆಲ್ಲ ಒಳ್ಳೆ ಫಲ ಸಿಕ್ಕಿದೆ. ಎಲ್ಲ ಇಲ್ಲೇ ಇದಾಗುತ್ತೆ ಗೈಸ್. ಇಲ್ಲಿ ಏನಂದರೆ ಒಂದು ಸ್ಪೆಷಲ್ ಈ ದೇವಸ್ಥಾನದಲ್ಲಿ ಅಂದರೆ, ಇಲ್ಲಿ ಬಂದು ನೀವು ದೇವರೇ ನಿಮಗೆ ಏನೇನು ಪರಿಹಾರ ಕೊಡುತ್ತೆ ಅಂದರೆ ಅಲ್ಲೊಂದು ಅಕ್ಕಿ ಹಾಕಿರ್ತಾರೆ. ಅಕ್ಕಿ ಮೇಲೆ ಅದು ಬರೆಯುತ್ತೆ. ಅರ್ಚಕರು ನಿಮ್ಗೆ ಹೇಳ್ತಾರೆ ಈ ಥರ ಆಗ್ತಿದೆ, ನಿಮ್ಗೆ ಈ ಥರ ಪರಿಹಾರ ಕೊಡ್ತಾಯಿದ್ದೀವಿ ಅಂತ ಹೇಳ್ತಾರೆ. ಆವಾಗ ನೀವು ಆ ಥರ ಮಾಡ್ಕೊಂಡ್ರೆ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಇಲ್ಲಿನ ಇತಿಹಾಸ ಅಂತೆ. ಅದಕ್ಕೆ ನೀವು ಒಂದು ಸತಿ ಬಂದು ತಿಪ್ಟೂರಿಂದ ಇಲ್ಲಿಗೆ 10 ಕಿಲೋಮೀಟರ್ಸ್ ಏನೋ ಇದೆ. 9.5 ಏನೋ, ಆಲ್ಮೋಸ್ಟ್ 10 ಗೈಸ್. ಬಂದುಬಿಟ್ಟು ಒಂದು ಸತಿ ವಿಸಿಟ್ ಮಾಡಿ. ಇವಾಗ ಪ್ರಸಾದ ತಿನ್ನೋಕೆ ಹೋಗ್ತಾಯಿದ್ದೀವಿ. ಬನ್ನಿ. ಪ್ರಸಾದ ಎಲ್ಲ ನಮ್ಮ ಫ್ಯಾಮಿಲೀಸ್ ಅಲ್ಲಿದ್ದಾರೆ. ಹೋಗಿ ಪ್ರಸಾದ ತಿನ್ನಬೇಕು. ಪ್ರಸಾದ ತಗೊಂಡು ಹಾಕ್ಸ್ಕೊಂಡು ನೆಕ್ಸ್ಟು ರಂಗಾಪುರ ಅಂತ ಇದೆ. ರಂಗಾಪುರ ವ್ಲಾಗು ಬಿಡುತ್ತೆ. ಅದು ಪಾರ್ಟ್ 1 ಆಗುತ್ತೆ, ಇದು ಪಾರ್ಟ್ 2 ಆಗುತ್ತೆ. ಆ ಥರ ಇವಾಗ ಪ್ರಸಾದ ಹಾಕ್ಸ್ಕೊಳ್ಳೋಣ. ಪ್ರಸಾದ ತಿನ್ನಕ್ಕೆ ಬಂದಿದ್ದೀವಿ. ನೋಡಿ ಹರ್ಷಿತ್ ತಿಂತಾ ಇದ್ದಾನೆ. ನೋಡಪ್ಪ, ತಿಂದು ಹೇಳಪ್ಪ ಬೇಗ. ಹೆಂಗಿದೆ ಹರ್ಷಿತ್? ಸೂಪರ್ ಆಗಿದೆ. ನೀವು ಒಂದು ಸತಿ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ತಿಂಡಿ ಮುಗಿಸಿ ನೆಕ್ಸ್ಟ್ ಹೋಗ್ತಾ ಇರೋದು ನಾವು ರಂಗಾಪುರಕ್ಕೆ ಗೈಸ್. ಅದು ಪಾರ್ಟ್ 2 ಬರುತ್ತೆ. ವೆಯ್ಟ್ ಮಾಡ್ತಾ ಇರಿ. ಈ ವ್ಲಾಗ್ ಬಂದಾದಮೇಲೆ ಅದು ನೆಕ್ಸ್ಟ್ ಪಾರ್ಟ್ 2 ಬರೋದು. ಅಲ್ಲಿ ತನಕ ವೇಟ್ ಆ್ಯಂಡ್ ವಾಚ್ ಗೈಸ್ ಅಷ್ಟೇ. ಇವಾಗ ನಮ್ಮ ಪ್ಲೇಟಲ್ಲಿ ಹೋಗಿ ನಾವು ಊಟ ಮಾಡಬೇಕು ನೋಡಿ.